ಮಗಳಿಗೆ ಬೀಗ್ರೂಟಕ್ಕೆ ಹೋಗ್ಬೇಕಂತ. ಎಲ್ಲಿಗೆ ಹೋಗ್ಬೇಕವ? ಬೀಗ್ರೂಟದ ಟೇಸ್ಟ್ ನೋಡ್ಬೇಕಂತವ. ಟೇಸ್ಟ್ ಅಲ್ಲ, ಊಟ ಮಾಡ್ಬೇಕು ಅಂತ. ಊಟನೇ ಮಾಡ್ಬೇಕಂತ. ಎಲ್ಲಿ ಕರ್ಕೊಂಡೋಗ್ಲಿ ಹೇಳು ಮಗಳ. ನಿಮ್ಗೆ ಯಾರ್ದಾರು ಮದ್ವೆ ಆಗಕ್ಕೆ ಹೇಳಿ. ಮದ್ವೆ ಆಯ್ತು, ಅದು ಹಾಸನದಲ್ಲಿ ಇತ್ತು ಸೀನಣ್ಣನ ಮಗಳದು, ಹೋಗ್ಲಿಲ್ಲ. ಪಾಪ ಅಷ್ಟು ಬಲವಂತ ಮಾಡಿ ಕರೆದಿದ್ರು, ನಮ್ಗೆ ಹೋಗಕ್ಕೆ ಟೈಮ್ ಆಗಿಲ್ಲ. ಏನ್ ಮಾಡೋದು? ಅದು ಬೀಗ್ರೂಟ ಮಂಗಳವಾರ ಏನೋ ಬಿದ್ದಿತ್ತು. ಭಾನುವಾರ ಮದ್ವೆ, ಮಂಗಳವಾರ ಬೀಗ್ರೂಟ. ನೀನು ಬೀಗ್ರೂಟ ತಿನ್ಬೇಕವ? ನಂಗೆ ಚಿಕನ್ ಒಂದಿದ್ರೆ ಸಾಕು ಮನೇಲಿ. ಚಿಕನ್ ಒಂದಿದ್ರೆ ಸಾಕು. ಚಿನ್ನಮ್ಮ ಹಂಗೆ ಒಂದು ಪಾತ್ರೆ ಕೊಡಪ್ಪ, ಈ ಕಾಳನ್ನ ಬಿಡ್ಸಾಕಕ್ಕೆ. ಅವ್ನಿಗೆ ಒಂದು ಪಾತ್ರೆ ಕೊಡು ಅಂದ್ರೆ ನೋಡು. ಅಯ್ಯೋ ಪ್ರಿಯಾ, ಅಷ್ಟೊಂದು ದೊಡ್ಡದೇನಿಕಪ್ಪಿ, ಅಷ್ಟೊಂದು ದೊಡ್ಡದೇನಿಕೆ ನೋಡು. ಇದ್ರಲ್ಲಿ ಕಾಲ್ ಭಾಗಕ್ಕೂ ಬರಲ್ಲ. ಈಗ ಒಂದು ಚಾಲೆಂಜ್ ಮಾಡ್ಕೊಂಡಿದ್ವಿ ಆಯ್ತಾ. ನನ್ನ ದೊಡ್ಡ ಮಗಳು ಸ್ನಾನಕ್ಕೆ ಹೋಗೋಣ, ಅವ್ಳು ಬರೋ ಅಷ್ಟರಲ್ಲಿ 1 kg ಬಿಡ್ಸಕ್ ಆಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು, ಬಿಡಿಸು ನೀನು ಆಮೇಲೆ ಆಟ ಆಡುವಂತೆ. ಬಿಡ್ಸಕ್ ಆಗುತ್ತಾ? ನಾನು ಇಷ್ಟು ಬಿಡಿಸಿದೀನಿ, ಹೆಚ್ಚು ಕಮ್ಮಿ 1/4 kg 100 ಗ್ರಾಮ್ ಅಷ್ಟು ಬಿಡಿಸಿದೀನಿ. ನೋಡೋಣ ಅವ್ಳು ಬರೋಷ್ಟರಲ್ಲಿ ಎಷ್ಟು ಬಿಡ್ಸಕ್ಕಾಗುತ್ತೆ. ಸಾಧ್ಯವಾದಷ್ಟು ಟ್ರೈ ಮಾಡಬೇಕು ಅಂತ ಬಿಡಿಸ್ತಾ ಇದ್ದೀನಿ. ನೋಡುವ ನೋಡುವ ನೋಡುವ, ಫಾಸ್ಟಾಗಿ ಬಿಡಿಸೋ ಬಿಡಿಸೋ. ಫಾರಮ್ದಿದು ನಾಟಿದು ಚೆನ್ನಾಗಿರುತ್ತೆ. ಏನ್ ಮಾಡೋದು, ನಾಟಿ ಸಿಕ್ಕಿಲ್ಲ, ಫಾರಂ ಕಡೆ. ಕೋಳಿ ಫಾರಂ ಅಂತ. ಫಾರಮ್ದು ಅಂದ್ರೆ ನಮ್ ನಾಟಿದೆಲ್ಲ ಪ್ರೀತಿದು. ಫಾರಮ್ದು ಟೇಸ್ಟ್ ಬರಲ್ಲ ಅಂತ, ನಾಟಿದು ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೆ ನಾಟಿ ಇಲ್ಲ. ಎಲ್ಲ ಅಂತ ಕಾಳು ದಪ್ಪ ದಪ್ಪ ಇದು. ಎಲ್ಲಿ ಸಿಪ್ಪೆ ಒಂದ್ ಕಡೆ, ಬೇರೆ ಬೇರೆ ಕಡೆ ಹಾಕೋ. ಕಿವಿ ಕೇಳಿಸಲ್ಲ ಅಪ್ಪಿ? ನೋಡಿ, ನೀನ್ ಚಾಲೆಂಜ್ ಮಾಡ್ಕೊಂಡಿದ್ದೆ. ನೀನ್ ಬರೋ ಅಷ್ಟರಲ್ಲಿ ಕಾಳನ್ನ ಎಲ್ಲ ಫುಲ್ ಬಿಡಿಸ್ಬೇಕು ಅಂತ. ನೋಡಪ್ಪಿ, 1/4 kg ತಗೊಬಂದ್ಬಿಡ್ಸಿ. 1 kg ಒದ್ಬಿಡ್ತೀನಿ. ಇಲ್ಲಿ ನೋಡಿ, ನಾನು ಬಿಡಿಸಿರೋದು ಚಾಲೆಂಜ್. ಎಷ್ಟು 10 ನಿಮಿಷ ಆಗಿತ್ತು ಹೋಗಿ ನೀನು? ನೋಡಿ, 1/4 ಗಂಟೆನೇ ಅನ್ಕೋ. 1/4 ಗಂಟೆಗೆ 1 kg ಕಾಳು ಬಿಡಿಸಿರೋದು ಅವ್ರಿಗೆ. ಇವ್ರು ಆಗಲ್ಲ ಕಣಮ್ಮ ಅನ್ನೋರು. ಅದಕ್ಕೆ ಆಗದೆ ಎಂದು ಕೈ ಕಟ್ಟಿ ಕೂತಾರೆ, ಸಾಗದು ಕೆಲಸವು ಮುಂದೆ ಅಂತ ಹಾಡಿಬಿಟ್ಟು. ನೋಡು, ನೀನೇನ ಅಲ್ಲೇನೇನೋ ನಿಜ ಹೇಳೋದು ಆಗಲ್ಲ ನಿಲ್ವೇನೋ. ನೋಡಿ, ನೀನ್ ಎಷ್ಟು ಬಿಡ್ಸಿದ್ವಿ, ನಾನು ಎಷ್ಟು ಬಿಡ್ಸಿದ್ವಿ ನೋಡು. ನೋಡಲಿ ಮಗ, ನಾನು ಅದ್ರೊಳಗೆ ನನ್ನ ಬಟ್ಟೆ ಕತ್ಕೊಂಡ್ಬಿಟ್ರೆ ಆಮೇಲೆ ಇದು ಅದೆಲ್ಲ ಬಿಡಿ. ಇದೆಲ್ಲನೂ ಕಸ ಇದೆ. ಇವಾಗ ಚಳಿ ಟೈಮ್ ಅಲ್ವಾ, ಅದಕ್ಕೆ ನಿಂಬೆಹಣ್ಣು ರೇಟ್ ಕಮ್ಮಿ, 20 ರೂಪಾಯಿಗೆ 5. 1/4 kg ಬದನೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಮೆಂತ್ಯ ಸೊಪ್ಪು, ಕಾಳು ಹಾಕ್ಬಿಟ್ಟು ನಾಳೆ ಸಾಂಬಾರು. ಏನ್ಬಿಟ್ಟು ನಾಳೆ ಸಾಂಬಾರು ಅದೆಲ್ಲ ನೀಟಾಗಿ ಹಾಕ್ಬಿಟ್ಟು ಕುಡಿಲಿ. ನೀನು ಇಟ್ಕೊ, ನಾನು ಹಾಕ್ಬಿಡ್ತೀನಿ. ಇನ್ನು ಕಾಳುಗಳು ಐತೆ, ಕಾಳುಗಳು ಎತ್ಕೋಬೇಕು. ಕುಡಿ, ಇಟ್ಕೊಳಪ್ಪ. ಅಯ್ಯೋ, ಒಬ್ಬನೇ ಮಾಡ್ಬಿಟ್ಟು ಸುಮ್ಮನಿರು. ಹಿಂದ್ಗಡೆ ಒಂದು ಬಿತ್ತು ಬಿಡು. ಇಲ್ಲಿ ಹುಳ ಆಯ್ತು ನೋಡ್ಸಲ್ಲ. ಹುಳಗಳು ಇಲ್ದೆಲ್ಲ ಇರ್ತಾವ. ಕಾಳು ಕಡ್ಡಿ ಅಂದ್ಮೇಲೆ ಹುಳಗಳು ಇದ್ದೇ ಇರ್ತವೆ. ಕಾಳು ಕಡ್ಡಿ ಬರ್ರಿ, ಸಂಸ್ಕೃತ ಆಚೆಗೆ ಬರ್ರಿ, ಕಾಣಿಸ್ತಿ ಮೀಡಿಯಾದವ್ರು. ಹುಳಗಳಂದ್ರೆ ಭಯ. ಏನ್ ಬೇಕಾದ್ರೂ ಇದು ಮಾಡ್ತೀನಿ. ಅವರೆಕಾಳು ಹುಳ ಅಂದ್ರೆ ಮೈಯೆಲ್ಲ ಕಟ್ಟೆ ಆಗುತ್ತೆ. ವಿಡಿಯೋ ಇದು ಡೇಟ್ ಆಫ್ ಆಗಿರುತ್ತೆ. ದೇವ್ರೆ, ಏನ್ ಶೆಕೆ ಐತೈತೆ. ನನ್ನ ಎದುರಿಸಿದ್ರೆ ಮೊದಲೇ ಜ್ವರ ಐತೆ ನಂಗೆ, ಒದ್ದೆ ಹಾಕ್ಬಿಡ್ತೀನಿ. ಏನಾಗಿದೆ? ಮೊದಲೇ ಜ್ವರ, ನೀ ಎದುರಿಸ್ತಾನೆ. ನೋಡ ಎಷ್ಟು ದೊಡ್ಡ ಹುಳ. ಅದು ಹುಳ ಎಲ್ಲ ಮಾಡ್ತೀನಿ. ನಂಗೆ
ಅದಿಗೆ ನಮ್ಮ ಮೊದ್ಲಿಂದ ಅಭ್ಯಾಸ ಇಲ್ಲ ಅದು ಭಯ. ನೀವ್ ಮಾಡೋದಲ್ದೆ ನೀವ್ ಎದುರ್ಕೊಳ್ಳೋದಲ್ದೆ ನನಗೂ ಅದಕ್ಕೆ ಎಷ್ಟು ನೀಟಾಗಿ ಸೋಸ್ತೀನಿ ಗೊತ್ತಾ ನೀ ಓಡೋಗ್ಬಿಡ್ತೀನಿ ನನಗೂ ಇಷ್ಟ ಆಗಲ್ಲ ಅವರೆಕಾಳು ಭಯ. ಇಷ್ಟ ಆಗಕ್ಕೆ ಅದೇನ್ ವಸ್ತುನಾ ತಿನ್ನೋ ವಸ್ತುನಾ? ಪ್ರೀತಿ ನಾನು ನಿಜವಾಗ್ಲೂ ಒದ್ದಾಡ್ಬಿಡ್ತೀನಿ ಪ್ರೀತಿ ಇನ್ನೊಂದ್ಸರಿ ಮಾಡಿದೆ. ನಿನ್ಗೇನ್ ಭಯ ಹೇಳು, ನಾನು ಅದೇ ಮಾಡ್ತೀನಿ. ನಿಂಗೆ ಹೆಂಗೆ ಅನ್ಸುತ್ತೆ? ನನ್ ಹುಲಿ ಭಯ ತಂದ್ಕೊಳ್ತೀಯಾ? ಫೋಟೋ ತೋರಿಸ್ತೀನಿ. ಅಲ್ಲ ಅಮ್ಮ ಚಿಕ್ಕಳು ಕೆದ್ರಕೊಂತೀರಲ್ಲ ಮೊದ್ಲಿಂದಾನು ಭಯ ಕಾಣ್ತೀನಿ. ಇನ್ನೊಂದೆರಡು ಸಿಗ್ಬೇಕು. ಅದೆಷ್ಟು ಬಾಯಿಗೆ ಹಾಕ್ತೀನಿ ಎರಡು ಅಲ್ಲ ಅದೆಷ್ಟು ಐತಿ ನೀನ್ ಇಷ್ಟು ಇದೆಯಾ? ನೀನ್ ಪ್ರೀತಿ ಅವಳ ಬಾಯಿಗೆ ಹಾಕೋ ಹೋಗೋಣ. ಅಲ್ಲ ಅಮ್ಮ ಇರೋದು ಇಷ್ಟು ಉದ್ದ ಇದೀರಾ ಚಿಕ್ಕುಳ, ಅದು ಒಂದು ಇಂಚು ಇರಲ್ಲ. ಅದು ನನ್ನ ಡೈಲಾಗ್ ನನಗೆ ಹೇಳ್ಬಿಟ್ಟು ನಾನು ಯಾವಾಗ ಹೇಳ್ದೆ? ನೀವ್ ಯಾವಾಗ ಹೇಳಿದ್ರಿ? ಈಗ ಹೇಳಿದ್ ನನ್ ಡೈಲಾಗ್. ನನ್ನ ಡೈಲಾಗ್ ಇದು. ಯಾವಾಗಲೂ ನಿಮ್ಗೆ ಹೇಳಿದ್ದೆ ಇಷ್ಟು ಉದ್ದ ಇದೆಯಾ ಅಷ್ಟು ಚಿಕ್ಕದಕ್ಕೆ ಎದುರ್ಕತ್ತೀಯ. ಇಲ್ಲ ಅಮ್ಮ ಪ್ರಾಮಿಸ್. ನೀ ಎಲ್ಲ ಕಳ್ಕೊಂಡೆ ನೋಡ್ತೀನಿ ನೀನೇ. ಅಮ್ಮ ಇದ್ರಲ್ಲಿ ಇದೆಯಾ? ನಾಳೆ ಪ್ರೀತು ಪ್ಲೀಸ್. ಅದ್ರಲ್ಲೇ ಹಾಕಿದ್ದವ್ರು. ಅದ್ರಲ್ಲೇ ಇರೋದು. ಅದಕ್ಕೆ ಅವನೊಂದ್ಸರಿ ಸೋಸ್ಕೊಡ್ತಾ ನಾನೊಂದ್ಸರಿ ಸೋಸ್ಕೊಡೋದು ನಿಮಗೆ. ಹಿಂಗೆಲ್ಲ ಸಣ್ಣ ಸಿಲ್ಸಿಲಿಯಾಗಿ ಎದುರ್ಕೊಳ್ಳೋದು ಅವನಲ್ಲಿ ಭಯ. ಪ್ರೀತಿ ನೀ ನಿಧಾನ ಸೋಸೋ. ಇನ್ನೊಂದ್ಸರಿ ಅಲ್ಲ ಪ್ರೀತಿ ನಿಜವಾಗ್ಲೂ ನಿಮಗೆ ಇನ್ನೊಂದ್ಸರಿ ಅಲ್ಲ ಅಲ್ಲ ಅಸಹ್ಯ ಆಗುತ್ತೆ ಪ್ರೀತಿ ಎಂತಾದ್ರೂ ಒಂದ್ಸರಿ ಚಂದ ಎರಡ್ ಸರಿ ಚಂದ ಪ್ರೀತಿ ತಿನ್ಬಿಟ್ಟ ಯಾವ್ದು ಬೇಕು ಅವರೇ ಕಳ್ಬೇಕಾ ಅಲಸಂದೆ ಕಳ್ಬೇಕಾ ಇನ್ಯಾವ ಕಡೆ ನಿನಗ್ ಮಾಡಿಸ್ಲಿಲ್ಲ ಅಂದ್ರೆ ನಾನು ಪ್ರೀತು ಇದನ್ನ ನೆನ್ಪಿಟ್ಕೊಳ. ಫಸ್ಟ್ ಬರ್ಡೇ ಬರೋದು ನಿಮ್ 3 ಜನದ್ದೇನೆ. ಸೆಪ್ಟೆಂಬರೇ ಫಸ್ಟ್ ಬರೋದು. ಬಿಡ್ಸಿಲ್ಲ ಪ್ರೀತ ಮತ್ತಿದೊಂದ್ಸರಿ ಸೋಸ ಮಾಡ್ದಲ್ಲ ಪ್ರೀತ. ಏನಿಲ್ಲ ಅಂದ್ರೆ ಸುಮ್ನಿರೋ. ಅಮ್ಮ ಹುಳ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ. ಹೆಂಗೊಬ್ಬ ಬೇಡ ನೀವ್ ಹೆಂಗ ಹೋಗ್ತೀನಲ್ವಲ್ಲ ಓವರ್ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನಾನು ಸ್ವೆಟ್ ಆಗ್ಬಿಟ್ಟಿದ್ದೀನಿ ಎದ್ರುಕೊಂಡು ಹುಡುಕಿ. ಆಯ್ತು ಬಿಡ್ರವ ನಾವು ಎದುರುಕ್ಲಿರೋ ಆಯ್ತಾ. ನೀವೆಲ್ಲ ಭಾರಿ ವೀರ ಶೂರ ಕರ್ಣ ಅಲ್ಲ ಧೈರ್ಯಶಾಲಿಗಳು. ಅಮ್ಮ ಯಾವ ಫ್ಲೇವರ್ ಬೇಕು ಬರ್ಡೇ ಕೇಕ್? ಅವರೇ ಕಳ್ದ್ಬೇಕಾ? ಪಿಸ್ತಾ ಫ್ಲೇವರ್ ಬರುತ್ತೆ ಕೇಕ್ ಬರುತ್ತೆ. ನಾನು ಅದನ್ನ ಕೇಳ್ತಿಲ್ಲ, ಹುಳುದ್ ಕೇಳ್ತಿರೋದು. ಯಾವ ಹುಳುದ್ ಫ್ಲೇವರ್ ಬೇಕು? ನೀನು ಯಾವ್ದು ಇಷ್ಟ ಅದನ್ನ ಮಾಡಿಸು. ನಿನ್ಗೆ ಯಾವ ಹುಳುದ್ ಇಷ್ಟ ಅದನ್ನ ಮಾಡಿಸು, ನಾನು ತಿಂತೀನಿ. ಫಸ್ಟ್ ನೀವು ತಿನ್ನೋರಂತಾನೆ ಅವ್ರಿಗೆ ಒಟ್ಟಾರೆ ತಿನ್ಬೇಕು. ನಾನು ಯಾವ್ದೊಂದು ಮಾಡಿಸ್ಕೊ ಬರ್ತೀನಿ. ನಾನೇ ಮಾಡಿಸ್ಕೊ. ಇಲ್ಲ ನಾನೇ ಮಾಡ್ಕೊತೀನಿ, ಯಾರು ಮಾಡ್ಕೊಡಲ್ಲ, ನಾನೇ ಮಾಡ್ಕೊಡ್ತೀನಿ. ಇಂಥ ಮಕ್ಕಳು ಯಾರಿಗೆ ಬೇಕು ಹೇಳಿ? ಇಂಥ ಮಕ್ಕಳು ಇಟ್ಕೊಳಕ್ ಧೈರ್ಯ ಐತ ನಿಮಗೆ? ಸ್ಪೂನಲ್ಲಿ ಇಟ್ಕೋತೀನಿ. ಸ್ಪೂನಲ್ಲಿ ಇಟ್ಕೊಂಡು ಅದನ್ನ ಹೆಂಗ್ ಮಾಡ್ತೀಯಾ? ಹೆಂಗೋ ಮಾಡ್ತೀನಿ. ಆಯ್ತು ಮಾಡು. ನೀವ್ ಮಾಡೋದೇ ಇಲ್ಲಿ ತಿನ್ನೋದೇ ಇಲ್ಲಿ ಮಾಡು. ಯಾವ್ಯಾವ ಹುಳ ಬೇಕು ಹೇಳಿ? ನಿಮ್ಗೆ ಯಾವ್ಯಾವ್ದು ಇಷ್ಟ ಎಲ್ಲಾನು ಮಾಡಿಸು. ಆಯ್ತು ಬಟರ್ ಕರ್ಸ್ಬಿಟ್ಟು ಅವ್ರಿಗೆ ಚಾರ್ಜ್ ಕೊಟ್ಬಿಟ್ಟೆ ಮಾಡಿಸು. ಬಟರ್ಗೆಲ್ಲ ಮಾಡಿಸು. ಆಯ್ತಮ್ಮ. ಆಯ್ತು ಮಾಡಿಸ್ತಾ ಇರ್ಬೇಕು. ಮಕ್ಕ ಹೊಡಿತೀನಿ ನಾನು. ಎಲ್ಲೇ ಕವರ್ ಮುಗಿತಾ? ನಾಳೆ ರೆಸಿಪಿಗೆ ಅಂದ್ರೆ ಇದು ನಾಟಿದಲ್ಲ, ಇದು ಫಾರಮ್ದು. ಮಕ್ಕಳು ಬೈಬಾರ್ದು. ಅಲ್ಲ ಅಂತ ನೀನೇನಂದೆ? ಬರೀ ಇದನ್ನೇ ಮಾಡ್ಸೋ. ಏನಾರು ಮಾತಾಡಕ್ ಶುರು ಮಾಡಿದ್ರೆ ಇರಿ 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 ಇರಿ. ಎರಡೇ ಇರೋದು ಕಾಫಿ ಪುಡಿ. ಅದನ್ನೇ ಹೇಳಿದ್ದು ಕಣ್ರವ. ನಿಮ್ಗೆ ಎಲ್ಲಿ ಜವಾಬ್ದಾರಿ ಐತೆ? ಮಕ್ಳಿಗೆ ನನ್ಗೆ ಏನಂದೆ ನೀನು ಬೆಳಗ್ಗೆ? ಮಕ್ಕಳಿಗೆ ಬೈಬಾರ್ದು. ಒಂದ್ 50 ಸರಿ ಕಳಿಸ್ತಿದ್ರಿ ನೆನ್ಪಾಯ್ತಾ ಒಂದ್ ಇದ್ ಮಾಡಕ್ಕೆ ಅಂತ. ನೀನೇನ್ ಬೈಬಾರ್ದು. ಆಯ್ತು ಬಿಡ್ರು. ನೀವು ಮಕ್ಕಳಲ್ಲ ನಿಮ್ನ ಯಾರು ಮಕ್ಕಳು ಅಂದಿದ್ದು? ದೊಡ್ಡ ಮತ್ತೆ ಹೇಳ್ತೀರಾ ನೀವ್ ಎಷ್ಟೇ ದೊಡ್ಡವರಾದ್ರೂ ನನ್ಗೆ ಇನ್ನೂ ಚಿಕ್ಕ ಮಕ್ಳೇ ಅಂತ. ಮಾತಲ್ಲ ಹೇಳ್ತೀನಿ, ಮನ್ಸಿಂದಲ್ಲ. ಸರಂತೂ ಮಾತಾಡೋದು ಇಲ್ಲೇ ಗೊತ್ತಾಯ್ತು ಬಿಡಮ್ಮ. ಆಯ್ತು ಆಯ್ತು ಬಿಡಮ್ಮ. ಬೈಬೇಕು, ಚೆನ್ನಾಗಿ ಬೈಬೇಕು. ನಿಮ್ಗೆ ಒಂದೊಂದ್ಸರಿ ಉಳ್ಕೊಂಡು ಹೊಡ್ಬಿಡಲ್ಲ ಅನ್ನಷ್ಟು ಸಿಡ್ಬೋದದ್ ನನಗೆ. ಬರುತ್ತೆ ಬರ್ದೆ ಏನಪ್ಪ ನಮ್ಮಂತ ಬಾಪುದ್ ಮಕ್ಳು ಸಿಗ್ತೀವಿ. ಅಯ್ಯೋ ಭಗವಂತ, ವೆಂಕಟೇಶ್ವರ ಸ್ವಾಮಿ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ಸ್ವಾಮಿ ನಿಜ ಅಮ್ಮ, ನನ್ನಂತ ಮಗಳು ಪಡೆಯಕ್ ಪುಣ್ಯ ಮಾಡಿಲ್ವಾ? ಅಷ್ಟು
ಫಸ್ಟ್ ನೀವ್ ಹೇಳಿ ನನ್ನಂತ ಅಮ್ಮನ ಪಡೆ ನಾನು ಫಸ್ಟ್ ಕೇಳಿದ್ದು ನನ್ನಂತ ಮಗಳನ್ನ ಪಡೆ ಪುಣ್ಯ ಮಾಡಿಲ್ವಾ 3 ಜನನು ಪಡೆಯಕ್ ಪುಣ್ಯನ ಮಾಡಿದೀನಿ. ಹೋಗು ಡೈಲಾಗ್ ಅಲ್ಲ ತಾನೇ ಡೈಲಾಗ್ ಅಲ್ಲ, ಹಾನೆಸ್ಟ್ ಆಗಿ. ನಿಮ್ಗೆ ಏನ್ ಅನ್ಸುತ್ತೋ ನನ್ ಬಗ್ಗೆ ಗೊತ್ತಿಲ್ಲ. ಬೈದು ಇಡ್ತೀನಲ್ಲ, ಯಾಕಾರ ಇಂತ ಹೊಟ್ಟೆ ನುಡ್ತೇನೆ ಅಂತ ಅನ್ಸುತ್ತೆ. ಅಂತದೇನಿಲ್ಲ ಅಂತ ದೊಡ್ಡ ಮಾತಾಡಕ್ಕೆ ಗೊತ್ತಿಲ್ಲ ಕಣಪ್ಪ. ನಿಮ್ಮ ನನ್ನ ಹೆಸರು ಏನಾಯ್ತು ಅಂತ ನಿಂಗೆ ಗೊತ್ತಾ? ನಿಮ್ಮ ಹೆಸರು ನಮ್ಗೆ ಏನಾಯ್ತು ಗೊತ್ತಾ? ಹೇಳು ಹೇಳ್ಬಿಟ್ಟು ಹೋಗ್ಬಿಡು. ಈಗ 1 ಲೋಟ ಕಾಫಿ ಕೊಡ್ತೀರಾ, ಹಿಂಗೆ ವಿಡಿಯೋ ಮಾಡ್ಕೊಂಡು ನಿಂತಿರ್ತೀರಾ? ಹೇಳಿ. ಕಾಫಿ ಕುಡಿಲ್ಲ. ಬೆಳಗಿಂದ 1 ಲೋಟ ಕಾಫಿ ಕೊಟ್ಬಿಟ್ಟೆ 2 ಪೀಸ್ ಬ್ರೆಡ್ ತಿನ್ನಿಸ್ಬಿಟ್ಟು ತರ್ಲಾ ಮತ್ತ ತಗೊಂಬರ್ಲಾ? ಏನಪ್ಪಿ ಮೆಂತ್ಯ ಸೊಪ್ಪು ಕಟ್ಟಿಡ್ತಿದ್ದೀನಿ. ಈಗ ಅಡುಗೆ ರೆಡಿ ಮಾಡ್ಕೋಬೇಕು. ಅರಳೆ ಇಲ್ಲ, ಸಂಪಣನೇ ಅರಳಿಲ್ಲ. ತೋರ್ಸಿ. ಸಂಪಣನೇ ಅರಳಿಲ್ಲ ನೋಡುವ. ಬ್ರೆಡ್ನ ಹಿಂಗೆ ಇಟ್ಟಿದ್ದೀರಲ್ಲ, ವೇಸ್ಟ್ ಅಲ್ವಾ ಇದು? ಹಾಕೋಬೇಕಲ್ವಾ? ಈಗ ಅಡುಗೆ ಮಾಡಬೇಕು. ಏನ್ ಅಡ್ಗೆ? ಅದೇ ಹೇಳಿದ್ನಲ್ಲ, ಇಡ್ಲಿ ಮತ್ತೆ ಚಿಕನ್ ಚಾಪ್ಸ್, ಒಂದು ಸ್ವಲ್ಪ ಗೊಜ್ಜನ್ ಸಾಂಬಾರು ಅಷ್ಟೇ. 1/2 kg ಚಾಪ್ಸ್, 1/2 kgನಲ್ಲಿ ಒಂಚೂರು ಗೊಜ್ಜನ್ ಸಾಂಬಾರು ಮಾಡ್ತೀನಿ. ಏನ್ ಹುಡುಕ್ತಿದ್ದೀರಾ? ಮಂಗಳವಾರ ಮತ್ತೆ ನೀವೇನಾರು ಮಾಡ್ಕೊಂಬಿಡಿ. ಏನವ? ಏನಪ್ಪಿ? ನಡಿಯಪ್ಪ. ಏನವ? ನೀ ತಂದಿದ್ಯಾ? ಏನ? ಬನ್ನಿ ನಿಮ್ಗೆ ಏನೋ ತಂದಿದ್ದೀನಿ. ಬೈಯಕ್ಕೆ ಎನರ್ಜಿ ಬೇಕಲ್ಲ? ORS ಎನರ್ಜಿ ಡ್ರಿಂಕು. ಎನರ್ಜಿ ಡ್ರಿಂಕ್. ಡೇಟಾ ಆನ್ ಮಾಡ್ಕೊಂಡ್ರೆ ಬರೀ ಕಟ್ ಆಗದೆ. ನೋಡು, ನಾವು ಬೈತೀವಂತೆ, ಬೈಯೋದಕ್ಕೆ ಎನರ್ಜಿ ಡ್ರಿಂಕ್. ಬೈಯಕ್ಕೆ ಬೇಕಲ್ಲ? ನಿನ್ಗೆ ಯಾವಾಗ ಅಷ್ಟೊಂದು ಬೈತಿದ್ದೀನಿ ಹೇಳು? ಸುಮ್ಮನೆ ಬೈತೀನಾ? ಸುಮ್ಮನೆ ಬೈತೀನಾ? ಇದು ಕುಡೀರಿ, ಪರವಾಗಿಲ್ಲ. ಹುಷಾರಿಲ್ಲ ಅಂತ ಅಂದ್ಬಿಟ್ಟು ತಂದಿರೋದು. ಹುಷಾರಿಲ್ಲ ಅಂತ ಚಿಕನ್ ಮಾಡ್ತಿದ್ದೀರಾ? ನಾನು ನಿಮಗೋಸ್ಕರ ಪ್ರಾಮಿಸ್. ಮತ್ತೆ ಬೇಡ ಅಂದ್ರು ಕೇಳಲಿಲ್ಲ. ನನ್ನಿಂದ ನೀವು ಇಲ್ಲ, ಒಂದು ಭಾನುವಾರನ ನಿಮ್ಗೆ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಿಮ್ಗೆ ಹುಷಾರಿಲ್ಲ, ನಿಮ್ಗೆ ಹುಷಾರಿಲ್ಲ ಅಂತ ತಂದ್ಕೊಟ್ಟಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ತಂದ್ಕೊಟ್ಟಿಲ್ಲ. ಬೈರಿಲ್ಲ ಅಂತ. ಬೈಯಕ್ಕೆ ಎನರ್ಜಿ ಬೇಕು. ನೀನ್ ಇನ್ನೂ ಒಂದಂತೀಯ. ಮಾತ್ಕೊ ಬೈತಿರಲ್ಲ. ನೀನ್ ಇನ್ನೊಂದು ಹೇಳ್ತೀಯ ಗೊತ್ತಾ? ಏನಂತೀರಿ? ನೀವ್ ಬೈದಿದ್ರೆ ನಂಗೆ ಯಾಕೋ ಏನೋ ಕಳ್ಕೊಂಡಂಗೈತೆ ಅಂತ ಅನ್ಸುತ್ತೆ. ನಾನು ಹೆಂಗಿರ್ಲಿ ಹೇಳು? ನಾನು ಹೆಂಗಿರ್ಬೇಕು ಹೇಳು? ಬೈದ್ರು ಕಷ್ಟ, ಬೈದಿದ್ರು ಕಷ್ಟ. ನಿಮ್ಗೆ ಬೇಕಾ? ಅಮ್ಮ ಆಚೆ ಬರುತ್ತೆ ಅಮ್ಮ, ಅಷ್ಟೊಂದು ಒಳಗೆ ಹಾಕಿದ್ರೆ. ಆದ್ರೂ ಇದನ್ನ ಕುಡಿದ್ರೆ ಎನರ್ಜಿ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿರಲ್ಲ. ಯಾವುದು ಟೇಸ್ಟ್ ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ ಅದು. ಇದಕ್ಕೆ ಇನ್ನೇನು ಹಾಕ್ಕೊಡ್ತಾರೆ. ಚೆನ್ನಾಗಿದೆ. ಆರೆಂಜ್ ಫ್ಲೇವರು, ಆಪಲ್ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಕುಡೀರಿ ಕುಡೀರಿ, ಕುತ್ಕೊಂಬನ್ನಿ. ಆಯ್ತು, ಈಗ ಕಾಮಾಗಿ ಕುಡೀರಿ ಅಮ್ಮ. ಅಮ್ಮ ಇಲ್ಲಿ, ಅಮ್ಮ ಇಲ್ಲಿ. ಒಂದ್ ನಿಮಿಷ ಅಮ್ಮ, ಇವಾಗ ಒಂದ್ ನಿಮಿಷ. ಇವಾಗ ಅಮ್ಮ ಕಾಮಾಗಿ ಕುಡಿಯುತ್ತೆ, ಆಮೇಲೆ ತುಂಬಾ ರೈಸ್ ಆಗಿ ಬೈಯುತ್ತೆ. ವಿಡಿಯೋದಲ್ಲಿ ಅಷ್ಟು ಸಾಫ್ಟ್ ಇಲ್ಲ. ಹೌದಾ? ಎಸ್, ಪ್ರಾಮಿಸ್. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಓಸಿ ಹಾರ್ಡಾಗಿ ಮಾತಾಡ್ತೀನಿ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಅಂತಾರೆ ನಿಮ್ಮಮ್ಮ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ ಅಲ್ವಾ, ಆದ್ರೆ ರಿಯಾಲಿಟಿ ನಮಗ್ ಮಾತ್ರ ಗೊತ್ತಿರುತ್ತೆ. ಅನ್ಭವಿಸ್ತಿರೋರು ನಮಗ್ ಗೊತ್ತು. ಆಯ್ತು, ಹೋಗಿ ಬಿಟ್ಟೋಗಿ. ನನ್ನ ಇದು ನ್ಯಾಯನ ಮನು ಅವರೇ? ಹೇಳಿ ಮನು ಅವರೇ. ಈಗ ನನ್ನಿಂದ ನಿಮ್ಗೆ ಅಷ್ಟೊಂದು ಕಷ್ಟ ಆಯ್ತಿದ್ರೆ ಹೋಗ್ರವ. ಎಲ್ಲಿಗೆ? ಹಾಸ್ಟೆಲ್ ಹಾಕ್ತೀನಿ ಹೋಗಿ. ಬೇಡ ಕಣಪ್ಪ, ಹಾಸ್ಟೆಲ್ ಫುಡ್ ಕಾರಣಕ್ಕೂ ಬೇಡ. ಹಾಸ್ಟೆಲ್ ಫುಡ್ ತಿನ್ಕೊಂಡು ಓದಾಡ್ರಿ. ನೀವು ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ. ಅವಾಗ ಹೇಳ್ತಿಲ್ವಾ? ನೀವು ಹೋಗಲ್ಲ. ಮತ್ತೆ ನೀ ಗಾಂಚಲಿ ನಿಂತು ಬೈಬಾರ್ದು. ಅದನ್ನ ಒಳ್ಳ ಇದ್ ಮಾಡ್ಬಿಡು. ಹಂಗೆ ಹೇಳ್ಬೇಕಾಯ್ತಿತ್ತೆ. ಎಲ್ಲಾನು ಮುಚ್ಕೊಂಡಿರ್ಬೇಕು ಮತ್ತೆ. ನೀನ್ ಹೋಗಿಲ್ಲ ಅಂದ್ರೆ ನಿನ್ನ ಹಾಸ್ಟೆಲ್ ಒದ್ದೊದ್ದಾಗ್ತೀನಿ. ನಿನ್ಗೆ ಹಾಸ್ಟೆಲ್ ಫುಡ್ ಅನುಭವ ಆಗ್ಬೇಕು ನಿನ್ ಮಗಳೇ. ನಿಂಗೆ ಯಾರು ಹಾಸ್ಟೆಲ್ ಫುಡ್ ತಿನ್ನೋರು? ನಿನ್ಗೆ ನೀನು ತಿನ್ನೋ. ಬರೀ ಚಿಕನ್ ಅಂತೀಯಲ್ಲ, ಚಿಕನ್ ಮಾಡ್ತಾರಲ್ಲಿ ತಿಂಗ್ಳಿಗೊಂದ್ಸರಿ, ವಾರಕ್ಕೊಂದ್ಸರಿ. ಹಾಸ್ಟೆಲ್ಗಳಲ್ಲಿ ಲೇಟ್, PGಗಳಲ್ಲಿ ವಾರಕ್ಕೊಂದ್ಸರಿ ಇರುತ್ತೆ. ಹಾಸ್ಟೆಲ್ ಗೊತ್ತಿಲ್ಲ. ಹಂಗಾರೆ ಹೋಗು. ನಂಗೆ ವಾರಕ್ಕೆ ಒಂದ್ಸತಿ ಸಾಕಾಗಲ್ಲ, 2 ಸತಿ ಅಂತಿರ್ಬೇಕು. ಆಯ್ತು, ತಂದ್ಕೊಡ್ತೀನಿ.
ಹಂಗಾದ್ರೆ ನಾನು ಹೋಗೋಕ್ಕೆ ಕಾಯ್ತಾ ಇದ್ದೀರಾ ಅಲ್ವಾ ಅಮ್ಮ? ಇವಳು ಏನಂತಾಳೆ ಹೇಳು ಮತ್ತೆ ಬೈದು ಯಾರು ನಿಮ್ ಫ್ರೆಂಡ್ಸ್ ಗಳೆಲ್ಲ ನನ್ನ ಸಾಫ್ಟ್ ಅಂತಾರೆ. ನಿಮ್ ಫ್ರೆಂಡ್ಸ್ ಅವ್ರಿಗೆ ಏನ್ ಗೊತ್ತು? ನನ್ನ ಅರ್ಥ ಅವ್ರಿಗೆ ಮಾಡ್ಕೊಂಡು ಅವ್ರು ಇರ್ತಾರೆ ನಿಮ್ ಜೊತೆ, ನಾವ್ ತಾನೇ ಇರೋದು. ಆಯ್ತು ಹೋಗಿ ಅವ್ರ ಜೊತೆನೇ ಇರಿ. ಒಳ್ಳೆ ಅಮ್ಮದಿರ ಹತ್ರನೇ ಹುಡ್ಕೊಂಡು ಹೋಗಿ. ನನ್ ಒಳ್ಳೆ ಅಮ್ಮ ಅಲ್ಲ ಅಂತ ಬೈಯೋದ್ ಬಿಟ್ರೆ ಏನೆಲ್ಲ ಒಳ್ಳೇದೆ. ನಾನು ಏನ್ ಬದಲಾಯಿಸ್ಕೋಬೇಕವ? ಬೈಯೋದು. ಬೈಬಾರ್ದು. ಏನೇ ಮಾಡೋದನ್ನೆಲ್ಲಾನು ಖುಷಿ ಮಾಡ್ತೀನಿ ಬಾಯ್ಲಿ. ಅಲ್ಲ, ಒಳ್ಳೆ ಮಾತಾಡಿ ಹೇಳಿದ್ರೆ ನಾನ್ ಕೇಳ್ತೀನಿ. ಆಯ್ತು. ಏನ್ ಕಂದ ಏನ್ ಮಾಡಿದವೆ ಅಮ್ಮ ಅದು ಇವಾಗಲ್ಲ ಅಮ್ಮ, ಅಮ್ಮ ಇವಾಗಲ್ಲ ಅಮ್ಮ, ಅದು ಏನಾದ್ರೂ ಮಾಡ್ದಾಗ ಮಾಡ್ಬೇಕತ್ತರ. ಇವ್ರಿಗೆ ಹಿಂಗೆ ಸೌರಿ ಕೆನ್ನೆ ಸೌರಿ ಅಂಗೋಲಕ್ಷಣ ಹಿಂಗೆ ಮಾಡ್ಬೇಕು ಮೊನ್ನೆ ಅಂತ ಹೇಳಕ್ಕೆ ಏನ್ ಸಣ್ಣ ಮಕ್ಕಳು. ಬನ್ನಿ ಹಾಲು ಕುಡಿಸ್ಬಿಡ್ತೀನಿ ಹಂಗೇನೆ. ಕುಡ್ಸಿ. ಕುಡಿದೇನೆ ಬೆಳೆದಿದ್ದೀರಾ ಹೇಳಿ.